ನಮ್ಮನ್ನು ಭಗವಂತ ಯಾವ ಧರ್ಮದಲ್ಲಿಟ್ಟಿದ್ದಾನೆ? ಕ್ಷತ್ರಿಯರದ್ದು ಪರಮ ಧರ್ಮವೇ ಅಲ್ವಾ? ಪಾಂಡವರು ಬಂದದ್ದು ಎಲ್ಲಿ? ಕ್ಷತ್ರಿಯರಾಗಿ. ಕೃಷ್ಣ ಕ್ಷತ್ರಿಯನಲ್ವೇ? ಆ ಧರ್ಮವನ್ನು ದೂರಿದ್ದಲ್ಲ. ನಮಗೆ ಸಾಧನೆಗೋಸ್ಕರ ಭಗವಂತ ಒಂದು ಶರೀರವನ್ನು ಕೊಟ್ಟಿರ್ತಾನೆ. ಆ ಶರೀರ ಭಗವತ್ ಪ್ರಸಾದ. ನಾವು ದೇವಸ್ಥಾನದಲ್ಲಿ ಪಂಚಕಜ್ಜಾಯವನ್ನು ಹೇಗೆ ಸ್ವೀಕಾರ ಮಾಡ್ತೇವೆಯೋ ಅದೇ ರೀತಿಯಾಗಿ ಈ ಶರೀರವು ಭಗವಂತ ಕೊಟ್ಟ ಪ್ರಸಾದ. ಇದನ್ನು ಹಾಳು ಮಾಡಿಕೊಳ್ಳುವ ಹಾಗೆ ಇಲ್ಲ. ಈ ಶರೀರದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೋ ಆ ರೀತಿಯಿಂದ ಈ ಶರೀರದಲ್ಲಿ ಸಾಧನೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಅದನ್ನು ಬಿಟ್ಟು ಬೇರೆ ಸಾಧನೆಗಳಲ್ಲಿ ನಾವು ಕಣ್ಣು ಹಾಕಿದೆವು ಅಂತಾದರೆ ಅದಾಗಬೇಕು ಅಂತ ನಾವು ಹಠಪಟ್ಟೆವು ಅಂತಾದರೆ ಇಂತಹ ಸಮಸ್ಯೆಗಳು ಆಗ್ತದೆ ಅಂತ ಪುರಾಣ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿನಗೆ ಆ ಒಂದು ಆಸೆ ಇತ್ತು, ಅದರಿಂದಾಗಿ ನೀನು ಅವನು ಮಹಾನ್ ತಪಸ್ವಿ ಆದ್ದರಿಂದ ಉತ್ಥಾನಪಾದನ ಪರಂಪರೆಯಲ್ಲಿ ಸ್ವಯಂಭುವವನು ನೇರ ಚತುರ್ಮುಖ ಬ್ರಹ್ಮನ ಪರಂಪರೆ, ಚತುರ್ಮುಖನ ಬ್ರಹ್ಮನ ಮಗನಾಗಿ ಸ್ವಯಂಭುವ ಮನು ಬಂದ. ಸ್ವಯಂಭುವ ಮಗುವಿನ ಮಕ್ಕಳಲ್ಲಿ ಉತ್ಥಾನಪಾದ ಮತ್ತು ಪ್ರಿಯವ್ರತ ಇಬ್ಬರು ಮಕ್ಕಳಾದರೂ ಸಂತತಿ ಹೀಗೆ ಬೆಳೆಯಿತು. ಇಂತಹ ಒಂದು ಭಾಗ್ಯವನ್ನು ತಪಸ್ಸು ಮಾಡಿದ್ದಕ್ಕೆ ಒಳ್ಳೆಯ ಅನುಗ್ರಹವನ್ನೇ ಭಗವಂತ ಮಾಡಿದ್ದಾನೆ. ಆದರೂ ವಿಷ್ಣು ಪುರಾಣ ಕೊಡುವ ಎಚ್ಚರ, ಸ್ವಧರ್ಮೇ ನಿಧನಂ ಶ್ರೇಯ. ನಮಗೆ ಯಾವುದು ಧರ್ಮ ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಡಿ ಅಂತ. ಹೀಗೆ ಅವನು ಆ ನಂತರದಲ್ಲಿ ದೊಡ್ಡ ಸ್ಥಾನವನ್ನು, ಧ್ರುವ ಲೋಕದ ಆಧಿಪತ್ಯವನ್ನು ಆತ ಪಡೀತಾನೆ. ಆನಂತರದಲ್ಲಿ ಅದೇ ಪರಂಪರೆಯಲ್ಲಿ ವೇನ ಎನ್ನುವೊಬ್ಬ ರಾಜ ಬಂದ. ಅದೇ ಪರಂಪರೆಯಲ್ಲಿ ಅವನ ನಿಯಮ ಏನು? ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ಕಥಂಚನ ಭೋಕ್ತಾ ಯಜ್ಞಸ್ಯ ಕಸ್ತ್ವನ್ಯೋತ್ರ ಯಹಂ ಯಜ್ಞಪತಿ ಪ್ರಭು. ಇಂಥ ಉತ್ತಮನಾದಂತಹ ರಾಜ, ಅವನ ಪರಂಪರೆಯಲ್ಲಿ ಇಷ್ಟೇ ಕೆಟ್ಟವನು ಒಬ್ಬ ಬಂದ. ಅವನು ಏನು ಮಾಡಿದ? ಪರಂಪರೆ ಒಳ್ಳೆಯದಿಂದ ಮುಂದುವರಿಸಿಕೊಂಡು ಬಂತು. ಅದರೊಳೊಬ್ಬ ಬಂದ, ವೇನ ಎನ್ನುವವನು. ಅವನ ಹೆಸರೇ ಹಾಗೆ, ವೇನ ಪೀಡಾಯ, ಪೀಡೆ ಕೊಡುವವನು ಅಂತ ಅರ್ಥ. ನಯಷ್ಟವ್ಯ, ಯಜ್ಞ ಮಾಡಬಾರ್ದು ಅಂತ ಹೇಳಿದಂತೆ. ದೇವರ ಆರಾಧನೆಯನ್ನು ನಾನು ರಾಜನಾಗಿದ್ದಾಗ ಮಾಡುವ ಹಾಗೆ ಇಲ್ಲ. ನಯಷ್ಟವ್ಯಂ ನದಾತವ್ಯಂ, ದೇವರು ಪ್ರೀತನಾಗಲಿ ಎನ್ನುವುದಾಗಿ ಯಾರಿಗೂ ದಾನ ಮಾಡುವ ಹಾಗೆ ಇಲ್ಲ. ದಾನದ ವ್ಯವಸ್ಥೆಯೇ ಹಾಗೆ. ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಅವಶ್ಯಕತೆ ಉಳ್ಳವರಿಗೆ ಅವರಿಗೆ ಅವಶ್ಯಕವಾದಂಥ ವಸ್ತುಗಳನ್ನು ದೇವರು ಪ್ರೀತನಾಗಲಿ ಅಂತ ಕೊಡುವುದೇನಿದೆ ಇದಕ್ಕೆ ದಾನ. ಇವನು ನಿಯಮ ಮಾಡಿದ, ನಾನು ರಾಜನಾಗಿದ್ದಾಗ ಏನು ಕೊಡುವ ಹಾಗೆ ಇಲ್ಲ ದಾನ. ನದಾತವ್ಯಂ ನ ಹೋತವ್ಯಂ, ಭಗವಂತನನ್ನು ಕರೆಯುವ ಹಾಗೆ ಇಲ್ಲ. ಯಾವುದೇ ಸ್ತೋತ್ರವನ್ನು ಮಾಡುವ ಹಾಗೆ ಇಲ್ಲ. ವಿಷ್ಣು ಸಹಸ್ರನಾಮ ಇರಬಹುದು, ಯಾವುದೇ ಇರಬಹುದು. ದೇವರನ್ನು ಹೃದಯ ಬಿಚ್ಚಿ ಕೂಗುವ ಹಾಗೆಯೇ ಇಲ್ಲ. ಕೂಗಲಿಕ್ಕೆ ಬೇರೆಯವರು ಇರ್ತಾರೆ ನೋಡಿ. ನಾವು ನಮ್ಮ ದೇಶದಲ್ಲಿ ದೇವರನ್ನು ಕೂಗುವ ಹಾಗೆ ಇಲ್ಲ. ನಹೋತವ್ಯಂ, ಬೇರೆಯವರು ಎಷ್ಟು ಎಲ್ಲಿಯೂ ಯಾವ ಹೊತ್ತಿನಲ್ಲಿಯೂ ಕೂಗಬಹುದು, ಅದಕ್ಕೇನೂ ತೊಂದರೆ ಇಲ್ಲ. ಹಾಗೆ ಅವನು ವೇನ ಮಾಡಿದ ವ್ಯವಸ್ಥೆ. ನೀವು ಸ್ತೋತ್ರ ಮಾಡುವ ಹಾಗಿಲ್ಲ. ಮತ್ತು ನೀವು ಮಾಡ್ತೀರ ಕೇಳಿದರೆ ನಾವು ಬೇಕಾದರೆ ಮೈಕೆ ಇಟ್ಟು ಮಾಡ್ತೇವೆ, ಏನು ತೊಂದರೆ ಇಲ್ಲ. ನಹೋತವ್ಯಂ ಕಥಂಚನ, ಎಂತಹ ಸಂದರ್ಭದಲ್ಲಿಯೇ ಆಗಲಿ ನೀವು ಈ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಕಥಂಚನ ಭೋಕ್ತ ಯಜ್ಞಸ್ಯ ಕಸ್ತ್ವನ್ಯೋ ಹೆಗಂ ಯಜ್ಞಪತಿ ಭೋಕ್ತ ಯಜ್ಞಸ್ಯ. ಇಡೀ ಯಜ್ಞದ ಭೋಕ್ತ ಯಾರು? ಕೃಷ್ಣ ಹೇಳಿದ್ದಾನೆ, ಅಹಮ್ಮಿ ಸರ್ವಯಜ್ಞಾನಾಂ ಭೋಕ್ತ. ಈ ವೇನ ಹೇಳ್ತಾ ಇದ್ದಾನೆ, ಭೋಕ್ತ ಯಜ್ಞಸ್ಯ ಕಸ್ತ್ವನ್ಯೋ, ನನಗಿಂತ ಬೇರೆ ಯಾರಾದರೂ ಇದ್ದಾನ ಹೋಮದಲ್ಲಿ ಆಹುತಿ ಸ್ವೀಕಾರ ಮಾಡುವವನು? ಅದೆಲ್ಲ ಸುಮ್ಮನೆ ಶಾಸ್ತ್ರದ ಮಾತುಗಳೆಲ್ಲ ಸುಮ್ಮನೆ ಢೋಂಗಿ ಮಾತುಗಳು. ಯಜ್ಞದಲ್ಲಿ ಆಹುತಿ ಸ್ವೀಕಾರ ಮಾಡುವಂತಹ ಯೋಗ್ಯತೆ ಉಳ್ಳವ ನಾನು, ಆದ್ದರಿಂದ ನೀವು ಏನು ಕೊಡುವುದಿದ್ರೂ ಕೂಡ ನನಗೇ ಆಹುತಿ ಕೊಡಿ. ಕೃಷ್ಣಾಯ ಸ್ವಾಹ ಇಲ್ಲ, ಏನಿದ್ರೂ ನನಗೆ ಕೊಡಿ ಅಂತ ಹೇಳಿದ ಕಸ್ತನ್ಯೋ. ಹೆಗಂ ಯಜ್ಞಪತಿ, ಎಷ್ಟು ಧೈರ್ಯ ಬೇಕು ಅವನಿಗೆ. ಯಜ್ಞಪತಿ ಯಾರು? ಯಜ್ಞಕ್ಕೆ ಸ್ವಾಮಿ ಯಾರು? ಯಜ್ಞಕ್ಕೆ ನಾನೇ ಸ್ವಾಮಿ. ನನಗಿಂತ ಬೇರೆ ಯಾರಿದ್ದಾರೆ? ನನಗಿಂತ ಬೇರೆ ದೇವರಿದ್ದಾರ? ನಾನೇ ದೇವರಿದ್ದೇನೆ. ನನಗಿಂತ ಬೇರೆಯಾದ ಭಗವಂತ ಬೇರೆ ಇಲ್ಲವೇ ಇಲ್ಲ. ನನಗಿಂತ ಪ್ರತ್ಯೇಕ ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ. ನಾನೇ ದೇವರಿದ್ದೇನೆ ಅಂತ ಹೇಳಿ ಅದು ವೇನನ ಸಿದ್ಧಾಂತ. ನನಗಿಂತ ಪ್ರತ್ಯೇಕವಾದಂತಹ ಭಗವಂತ ಬ್ರಹ್ಮ ಇನ್ನೊಬ್ಬನಿಲ್ಲ.
ಏನು ಕೊಡುವುದಿದ್ರೂ ಕೂಡ ನನಗೆ ಕೊಡಿ, ದಾನ ಕೊಡುವುದಿದ್ರೆ ನನಗೆ ಕೊಡಿ. ಇದನ್ನು ನೋಡಿ ಋಷಿಗಳಿಗೆ ಹೇಸಿ ಹೋಯಿತು. ಅಯ್ಯೋ ದೇವರೇ ಅಂತ. ಇಂಥ ಒಂದು ವ್ಯಕ್ತಿತ್ವ ಉಳ್ಳವನು ಬಂದರೆ ದೇಶದಲ್ಲಿ ಯಾವುದಾದರೂ ಒಳ್ಳೆಯ ಪ್ರಕ್ರಿಯೆಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವರು ಏನು ಮಾಡಿದರು, ತಪಸ್ವಿಗಳು ದರ್ಭೆಯ ಮೂಲಕ, ಅವರ ಕೈಯಲ್ಲಿ ಯಾವತ್ತೂ ನೀರಿರ್ತದೆ, ಅದು ನಮ್ಮ ಕೇವಲ ನೀರಿನ ಹಾಗೆ ಅಲ್ಲ, ಶುದ್ಧವಾದ ನೀರೇ. ಭಗವಂತನ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಏನು ಮಾಡಿದರೂ ಅದರಿಂದ ಎಲ್ಲವೂ ಕೂಡ ನಡೆಯುವಂಥದ್ದು. ಅವನನ್ನು ಕೊಂದೇ ಬಿಟ್ಟರು. ಋಷಿಗಳು ಕುತ್ಕೊಳಿಸಿದ್ರು. ಯೋಗ್ಯತೆ ಇಲ್ಲ ಅಂತ ಗೊತ್ತಾಯಿತು. ಆ ಸಾಮರ್ಥ್ಯ ಋಷಿಗಳಿಗೆ ಇತ್ತು. ಕುತುಗೊಳಿಸ್ಲಿಕ್ಕೂ ಗೊತ್ತು, ಯೋಗ್ಯತೆ ಇಲ್ಲದಾಗ ಅವರನ್ನು ಕೆಳಗಿಳಿಸ್ಲಿಕ್ಕೂ ಗೊತ್ತು. ಇವನಿಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಾಯಿತು. ಯಜ್ಞಯಾಗಗಳೇ ಮಾಡಬಾರದು ಅಂತ ಹಠ ತೊಟ್ಟರೆ ಅದಕ್ಕಿಂತ ದೊಡ್ಡ ಅನರ್ಥ ಏನಿದೆ? ಇಲ್ಲಿ ಮಾಡುವ ಪ್ರಾರ್ಥನೆಯಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ದೇವರು ಕೊಟ್ಟ ಆದೇಶವೇ ಅದು. ನಾನು ನಿಮ್ಮನ್ನು ಸೃಷ್ಟಿಸಿದ್ದೇನೆ, ನಿಮಗೆ ಏನು ಬೇಕು ಅದನ್ನು ಪಡೀಲಿಕ್ಕೆ ಯಜ್ಞವನ್ನೇ ಸೃಷ್ಟಿಸಿದ್ದೇನೆ ಅಂತ. ಯಜ್ಞ ಅಂತಂದರೆ ಕೇವಲ ಅಗ್ನಿಮುಖದಲ್ಲಿ ಮಾತ್ರ ಅಲ್ಲ, ಅದೂ ಹೌದು. ದೇವರನ್ನು ಕೊಂಡಾಡುವಂಥದ್ದು ಯಜ್ಞವೇ, ದೇವರ ಸೇವೆ ಮಾಡುವಂಥದ್ದು ಯಜ್ಞವೇ. ನಮಗೆ ವಿಹಿತವಾದಂಥ ಕರ್ಮವನ್ನು ಭಗವತ್ಪ್ರೀತ್ಯರ್ಥವಾಗಿ ಮಾಡುವುದು ಯಜ್ಞವೇ. ಪುರೋವಾಚ ಪ್ರಜಾಪತಿ, ನಿನಗೆ ಯಜ್ಞವನ್ನು ಸೃಷ್ಟಿಸಿದ್ದೇನೆ, ನಿಮಗೆ ಬೇಕಾದ ಅನುಕೂಲವನ್ನು ಅದರಿಂದಾಗಿ ನೀವು ಪಡಿಬಹುದು ಅಂತ. ಇವನು ಹೇಳ್ತಾ ಇದ್ದಾನೆ ಯಜ್ಞ ಮಾಡುವ ಹಾಗೆ ಇಲ್ಲ ಅಂತ. ದೇಶದಲ್ಲಿ ಅನ್ನಾದ್ಭವತಿ ಪರ್ಜನ್ಯ ಯಜ್ಞಾದ್ಭವತಿ ಪರ್ಜನ್ಯ, ಮೇಲಿನಿಂದ ಧಾರಾಕಾರವಾಗಿ ಮಳೆ ನೀರು ಕೆಳಗೆ ಇಳಿದು ಬರಬೇಕಾದ್ರೆ ಇಲ್ಲಿ ಭಗವತ್ ಪ್ರೀತ್ಯರ್ಥವಾಗಿ ಅವರವರು ಆಯಾಯ ಕರ್ಮಗಳನ್ನು ಮಾಡ್ತಾ ಇರಬೇಕು. ಇವನು ಅದನ್ನು ಚಕ್ರವನ್ನು ತಪ್ಪಿಸ್ತಾ ಇದ್ದಾನೆ. ಚಕ್ರ ತಪ್ಪಿತು ಅಂತಾದರೆ ನಮಗೆ ಮಾತ್ರ ಪೆಟ್ಟ ಅಲ್ಲ, ಮುಂದಿನ ಪರಂಪರೆಗೆಲ್ಲ ಪೆಟ್ಟು. ಇವನನ್ನೇ ಕೆಳಗಿಳಿಸಬೇಕು ಅಂಥೇಳಿ ಅವನನ್ನು ಮಂತ್ರದ ಬಲದಿಂದ ಸಂಹಾರ ಮಾಡಿಬಿಟ್ರು. ಆಮೇಲೆ ಅವನ ತಸ್ಯೈವ ದಕ್ಷಿಣಂ ಹಸ್ತಂ ಮಮುಂತುಸ್ಥೆ ದ್ವಿಜಾಹ ಮಧ್ಯಮಾನೇತ ತತ್ರಾಭೂತ್ ಪೃಥುರ್ವೈನ್ಯ ಪ್ರತಾಪವಾನ್. ಅವನ ದಕ್ಷಿಣ ಕರವನ್ನು ತಿಕ್ಕಿ ಒಬ್ಬ ವ್ಯಕ್ತಿಯನ್ನು ತಂದರು. ಅವನೇ ಪೃಥು ಮಹಾರಾಜ. ಆ ಋಷಿಗಳ ಒಂದು ತಪಶಕ್ತಿ ನೋಡಿ. ಕೇವಲ ಕೈಯನ್ನು ಕಡೆದು ಆ ಪರಂಪರೆ ಉಂಟಲ್ವ, ಧ್ರುವನ ಪರಂಪರೆ, ಏನು ನಾವು ಜೆನೆಟಿಕ್ ಫೋರ್ಸು ಅಂತ ಹೇಳ್ತೇವೋ, ಆ ಪರಂಪರೆ ಅವನಲ್ಲಿದೆ. ಕೆಟ್ಟತನವೂ ಉಂಟು. ಆ ಕೆಟ್ಟತನವನ್ನು ಕಡಿದು ಹೊರಗೆ ಹಾಕಿ ಆ ಪರಂಪರೆ, ಶುದ್ಧವಾದ ಪರಂಪರೆ, ಸ್ವಯಂಭುವ ಮನ್ವಂತರ ಉತ್ಥಾನಪಾದನಿಂದ ಬೆಳೆದು ಬಂದ ಪರಂಪರೆ. ಎಷ್ಟು ಒಳ್ಳೆಯವರ ಮನೆಯಲ್ಲಿಯೂ ಕೆಟ್ಟವರು ಬರ್ತಾರೆ ಇಲ್ವಾ? ತೀರ ಸಹಜ. ಅಯ್ಯೋಯ್ಯೋ ಅಲ್ಲಿ ಹೇಗಾಯಿತು, ಇಲ್ಲಿ ನಾವು ಪ್ರಪಂಚದಲ್ಲಿ ನೋಡೋದಿಲ್ವಾ? ಎಷ್ಟು ಅತ್ಯಂತ ಉತ್ತಮರಾದವರು, ಯಾರಿಗೂ ಅನ್ಯಾಯ ಮಾಡದವರು. ಆದರೆ ಮಗ ಊರಿಗೆಲ್ಲ ಟೊಪಿಗೆ ಹಾಕ್ತಾನೆ ನೋಡಿ. ಅಪ್ಪನ ಬುದ್ಧಿ ಬರೋದಿಲ್ಲ ಕೆಲವೊಮ್ಮೆ. ಏನು ಮಾಡೋದು ಅದಕ್ಕೆ? ಹಾಗೇ ಇಲ್ಲಿಯೂ ಕೂಡ ಆ ಒಳ್ಳೆಯ ಪರಂಪರೆಯಲ್ಲಿ ಇಂಥ ಕೆಟ್ಟವರು ಬರುವುದಾ? ಇಲ್ಲಿ ಬರುವುದಿಲ್ವಾ? ಹಾಗೆ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಡೆಯಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿ ಒಬ್ಬ ಬಂದ ವೇನ, ಅವನನ್ನು ಋಷಿಗಳು ಮುಗಿಸಿಬಿಟ್ರು. ದಕ್ಷಿಣ ಕರವನ್ನು ಕಡೆದು ಆ ಪೃಥು ಮಹಾರಾಜ ಅವನನ್ನು ತಂದರು. ಅವನಲ್ಲಿ ಭಗವಂತನ ರಾಜರಾಜೇಶ್ವರ ಸ್ವರೂಪದ ಸನ್ನಿಧಾನ ಇತ್ತು ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಅವನು ತುಂಬ ಸುಂದರವಾಗಿ, ತುಂಬ ಪ್ರೀತಿಯಿಂದ ಇಡೀ ದೇಶವನ್ನು ನೋಡಿಕೊಂಡ. ಆ ಕೃಷಿ ಇದನ್ನೆಲ್ಲ ಆಗ ಅವನು ಹುಟ್ಟಿಸಿ ಹಾಕಿದ. ಪಿತ್ರ ಅಪರಂಜಿತಾಸ್ತಸ್ಯ ಪ್ರಜಾಸ್ತೆ ನಾನು ರಂಜಿತಾ. ಅವನು ತಂದೆ ಯಾರು ವೈನ್ಯ, ಅವನು ಎಲ್ಲರನ್ನೂ ಕೂಡ ಕಾಡ್ತಾ ಇದ್ದ. ಆದರೆ ಇವನು ಅನುರಾಗ ತತಸ್ತಸ್ಯ ನಾಮರಾಜೇತ್ಯ ಜಾಯತ ಅಂತ. ಅವನು ಅರಾಜ ಅಂದರೆ ರಂಜಯತಿ ಅಂತ. ರಂಜಯತಿ ಸುಖ ಕೊಡುವವನು, ಪ್ರಜೆಗಳನ್ನು ರಂಜಿಸುವವನು ಅಂತ. ಅವನನ್ನು ಅರಾಜ ಅಂತ. ಯಾರು ವೈನ್ಯ ಅರಾಜ, ಇವನು ಎಲ್ಲರನ್ನೂ ಕೂಡ ರಂಜಿಸಿರುವುದರಿಂದ ಇವನನ್ನು ರಾಜ 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 ಅಂತ ಕರೀತರಂತೆ. ಆ ನಂತರದಲ್ಲಿ ಅವರಿಗೆ ರಾಜ ಅಂತ ಹೆಸರು ಬಂತು ಅಂತ ವಿಷ್ಣು ಪುರಾಣ ಒಂದು ಇತಿಹಾಸವನ್ನು ಸೂಚಿಸ್ತದೆ. ನಿಜವಾಗಿ ಅವರು ರಾಜರು ಹೌದಾದರೆ ಪ್ರಜೆಗಳನ್ನು ರಂಜಿಸಬೇಕು. ಯಾವುದೋ ಕಾರ್ಯಕ್ರಮವಿಟ್ಟು ನಲಿಸುವುದು ಅಂತಲ್ಲ. ಇಡೀ ದೇಶದಲ್ಲಿ
ಯಾವುದೇ ರೀತಿಯಾದ ಆಪತ್ತುಗಳು ಬರದ ಹಾಗೆ, ಪ್ರಜೆಗಳು ಯಾವ ಕಾಲಕ್ಕೂ ಖುಷಿಯಿಂದ ಜೀವನವನ್ನು ಸಾಗಿಸುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಒಬ್ಬ ರಾಜನಿಗಿರ್ತದೆ. ಹಾಗಿದ್ದಾಗ ಮಾತ್ರ ಅವರು ರಾಜ ಎನ್ನುವಂತಹ ಪದದಿಂದ ಕರೀಲಿಕ್ಕೆ ಯೋಗ್ಯರು. ಇಲ್ಲದಿದ್ದರೆ ವೇನನ ಹಾಗೆ ಅರಾಜರು. ಹೋಮ ಮಾಡಬಾರದು, ದೇವಸ್ಥಾನಗಳಿಗೆ ಹೋಗಬಾರದು, ಭಗವದ್ಗೀತೆ ಇತ್ಯಾದಿಗಳನ್ನೆಲ್ಲ ಬೆಲೆ ಕೊಡಬಾರದು. ಇದೇ ಸಿದ್ಧಾಂತವನ್ನು ಮಾಡಿದರೆ ಅವರು ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ನಂತರದಲ್ಲಿ ಆ ರಾಜನ ಸುದ್ದಿಯನ್ನು ರಾಜ ಅಂತ ನಂತರದಲ್ಲಿ ಆದ ಆ ರಾಜ ಎನ್ನುವ ಶಬ್ದ ಬಂತು ಅಂತ ಹೇಳಿ ಅದೇ ಮುಂದೆ ಕಂಡು ಮತ್ತೆ ಆ ಕಂಡು ಋಷಿಯ ಇತಿಹಾಸವನ್ನು ಹೇಳ್ತಾರೆ. ಮಹಾನ್ ತಪಸ್ವಿ, ಇಂದ್ರ ಪ್ರಮ್ಲೋಚೆಯನ್ನು ಕಳುಹಿಸಿಕೊಟ್ಟ, ಅದಕ್ಕೆ ಬಲಿಯಾಗಿ ತಪಸ್ಸನ್ನು ಕೈಕೊಟ್ಟು ತುಂಬ ದುಃಖವನ್ನು ಅನುಭವಿಸಿದ. ಮತ್ತೆ ಆ ತಪಸ್ಸನ್ನೆಲ್ಲ ಹುಟ್ಟು ಹಾಕಬೇಕು ಅಂತ ಹೇಳಿ ತಪಸ್ಸಿಗೆ ಕೂತ ಅಂತೆ. ಜಾರುವುದು ಅದು ಸಹಜ, ಆದರೆ ಜಾರಿ ಭಗವಂತನ ಅನುಗ್ರಹದಿಂದ ಮತ್ತೆ ಸಾಧನೆಯನ್ನು ಮಾಡಬೇಕು ಎನ್ನುವುದು ಇದರ ಉದ್ದೇಶ. ಅವನು ಆ ಬ್ರಹ್ಮಪಾರ ಸ್ತೋತ್ರ ಅಂತ ಇಲ್ಲಿ ಬರುವಂಥದ್ದು. ಈ ಬ್ರಹ್ಮಪಾರ ಸ್ತೋತ್ರ ಪೂಜೆ ಮಾಡುವಂಥ ಆರಂಭದಲ್ಲಿ ಸಾಮಾನ್ಯವಾಗಿ ವೈದಿಕರಲ್ಲಿ ಇದನ್ನು ಪಠಿಸುವ ಸಂಪ್ರದಾಯ ಇದೆ. ಈ ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಇಡೀ ಜಗತ್ತಿಗೆ ಕಾರಣನಾದವನು ಅದು ಭಗವಂತ ಎನ್ನುವ ಸಾರವನ್ನು ಹೇಳುವ ಸ್ತೋತ್ರ ಇದು. ನಮ್ಮಿಂದ ಏನೂ ನಡೆಯುವುದಿಲ್ಲ. ತಸ್ಯಾಪಿ ಹೇತು ಪರಹೇತು ಹೇತು. ಯಾವುದೆಲ್ಲ ಕಾರಣ ಅಂತ ಇದೆ, ಅದು ಹಾಗಾಯಿತು, ಹೀಗಾಯಿತು, ಇವರಿಂದಾಗಾಯಿತು, ಈ ಕಾರಣದಿಂದ ಹೀಗಾಯಿತು. ಅವನು ಕಂಡು ಹೇಳ್ತಾನೆ ಪರಹೇತು ಹೇತು ಸಕಾರಣಂ, ಎಲ್ಲದಕ್ಕೂ ಪರಶಕ್ತಿ ಕಾರಣ. ನಾವು ಕೇವಲ ನಿಮಿತ್ತ ಮಾತ್ರ ಕಾರಣ. ಅವನು ಒಳಗೆ ಕೂತು ಏನು ನಡೆಸಿದನೋ ಅದು ನಮ್ಮಿಂದ ನಡೆಯುವಂಥದ್ದು. ಅವನ ಒಳಗೆ ಭಗವಂತ ಕೂತು ಅವನ ಜನ್ಮಾಂತರದ ಕರ್ಮಕ್ಕನುಗುಣವಾಗಿ ತಪಸ್ಸು ಕೆಡುವಂತೆ ಮಾಡಿದ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ಈ ದೌರ್ಬಲ್ಯಕ್ಕೆ ನನ್ನ ಜನ್ಮಾಂತರದ ಕರ್ಮವೇ ಕಾರಣ, ಅದಕ್ಕೆ ಸರಿಯಾಗಿ ಆಡಿಸಿದವನು ನೀನು, ನನ್ನನ್ನು ಕ್ಷಮಿಸು ಅಂತ. ತಥಾ ರಾಗಾದಯೋ ದೋಷಾ ಪ್ರಯಾಂತು ಪ್ರಶಮಂ ಮಮ. ಈ ಸ್ತೋತ್ರವನ್ನು ಅನುಸಂಧಾನ ಮಾಡುವುದರಿಂದ ಒಳಗಿನಿಂದ ಯಾವುದಾದ್ರೂ ರಾಗದ್ವೇಷಗಳಿತ್ತು ಅದನ್ನು ನಾವು ಕೇಳಿದೆವು ಅಂತಾದರೆ ಒಳಗಿನ ದ್ವೇಷಗಳೆಲ್ಲ ಹೋಗ್ತದೆ. ಆದ್ದರಿಂದಲೇ ಪೂಜೆಯ ಆರಂಭದಲ್ಲಿ ಈ ಸ್ತೋತ್ರ ಬಂದದ್ದು. ರಾಗದ್ವೇಷಗಳನ್ನು ಇಟ್ಟು ದೇವರ ಆರಾಧನೆ ಮಾಡಿದರೆ ಭಗವಂತ ಒಲಿಯುವುದಿಲ್ಲ. ಹಾಗಾಗಿ ಈ ಸ್ತೋತ್ರವನ್ನು ಮಾಡುವ ಮೂಲಕ ನಮ್ಮ ಒಳಗಿನ ರಾಗದ್ವೇಷಗಳನ್ನು ಹೊರಗೆ ಹಾಕಿ ನಾವು ದೇವರ ಹತ್ತಿರಕ್ಕೆ ಹೋದರೆ ದೇವರು ನಮಗೆ ಕಾಣಿಸ್ತಾನೆ ಎನ್ನುವ ಅನುಸಂಧಾನದಲ್ಲಿ ಹೇಳಬೇಕು ಅಂತ ಹೇಳಿ ಪ್ರಾಚೀನರು ಇದನ್ನು ಪೂಜೆಯ ಹೊತ್ತಿನಲ್ಲಿ ಹೇಳಬೇಕು ಅಂತ ವಿಧಾನ ಮಾಡಿದ್ದಾರೆ. ಇನ್ನು ಮುಂದೆ ಪ್ರಹ್ಲಾದನ ಚರಿತ್ರೆ ಇತ್ಯಾದಿಗಳೆಲ್ಲ ಬರುತ್ತದೆ. ಆ ಚಿಂತನೆಗಳನ್ನು ನಾಳೆ ಮತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಆಚಾರ್ಯರ ಅಂತರ್ಯಾಮಿಯಾದಂತಹ ರುಕ್ಮಿಣೀ ಕೃಷ್ಣನಿಗೆ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.